ಆಲ್ಕಲೈನ್ ಪ್ಯೂರಿಫೈಯರು. ಸೊ ಪ್ರತಿಯೊಂದು ಶುದ್ಧ ಕುಡಿಯುವ ನೀರಿಗೆ ಏನೇನು ಬೇಕೋ ಆ ಯಂತ್ರಗಳೆಲ್ಲ ನಮ್ಮ ಹತ್ರ ಸಿಗುತ್ತೆ. ಎಲ್ಲ ನಾವು ಇದನ್ನ ಕಸ್ಟಮೈಸ್ ಮಾಡ್ಕೊಡ್ತೀವಿ ಸರ್ ನಿಮಗೆ. ಸೊ ಇದರಲ್ಲಿ ನಿಮಗೆ 25 LPH ಇಂದ ಹಿಡಿದು ಸರ್ ಇದರಲ್ಲಿ ಆಯುರ್ವೇದಿಕ್ ಆಲ್ಕಲೈನ್ ಕಾಟ್ರೇಜ್ ಬರುತ್ತೆ. ಇದರಲ್ಲಿ ಚಕ್ಕೆ, ಲವಂಗ ಮತ್ತು ಬ್ರಾಹ್ಮಿ, ತುಳಸಿ, ಹಾಗೆ ಬೇರೆ ಪ್ಯೂರಿಫೈಯರ್ಸ್ ಏನಾದರೂ ಇದ್ರೂ ಸಹ ಖಂಡಿತ ಫ್ಯಾಕ್ಟ್ರಿ ಪ್ರೈಸ್ಗೆ ಸರ್ವಿಸ್ ಮಾಡಿಸ್ಕೊಡ್ತೀವಿ. ಹೆಲ್ತ್ ವೈಸು ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಇದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಸರ್. 360 ಇದ್ದಿದ್ದು ನಮ್ಮ ಕಾಪರ್ ಮಿಷಿನು ಇದನ್ನ ಎಷ್ಟಕ್ಕೆ ತಂದಿದೆ ನೋಡೋಣ. ಇದರಲ್ಲಿ ಮ್ಯಾಗ್ನೀಸಿಯಮ್, ಕ್ಯಾಲ್ಸಿಯಮ್, ಜಿಂಕ್. ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ನಾನು ನವೀನ್ ಮಾತಾಡ್ತಿರೋದು. ನಮ್ಮ ಜೀವನಕ್ಕೆ ಗಾಳಿ ಹೇಗೆ ಮುಖ್ಯನೋ ಹಾಗೆ ನೀರು ಕೂಡ ಮುಖ್ಯ. ಶುದ್ಧವಾಗಿರೋ ನೀರು ಕುಡಿದ್ರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ನಾನು ಇವತ್ತೊಂದು ವಿಡಿಯೋ ಮಾಡಕ್ ಬಂದಿರೋದು ಆಕ್ವಾ ಕ್ಲೀನ್ ಪ್ಯೂರಿಫೈಯರ್. ಇವ್ರದ್ದೊಂದು ವಿಡಿಯೋ ಮಾಡಕ್ ಬಂದಿದ್ದೀನಿ. ಇವ್ರ ಪ್ರೈಸ್ ಅತಿ ರೀಸನಬಲ್ ಪ್ರೈಸ್ ಅಲ್ಲಿ ಇದೆ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಿಮ್ಗೊಂದು ಒಳ್ಳೆ ರೇಟಿಂಗ್ ಸಿಗ್ತಾ ಇದೆ. ಹಾಗೆ ಸುಮಾರೆಲ್ಲ ಆಫರ್ ಕೂಡ ಇದ್ವು, ಹಾಗೆ ಸುಮಾರು ಸ್ಪೆಸಿಫಿಕೇಶನ್ ಕೂಡ ಗಳಿದಾವೆ. ಸೊ ಇದನ್ನೆಲ್ಲ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇದ್ರ ಫೌಂಡರ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ಅವ್ರ ಮಾತಾಡ್ತಾ ಇಲ್ಲಿ ಏನೇನು ಸ್ಪೆಸಿಫಿಕೇಶನ್ ಇದೆ, ಯಾವ್ಯಾವ ತರ ಪ್ಯೂರಿಫೈರ್ ಇದೆ, ಏನೇನು ರೇಟ್ ಇದೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಬೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಇವಾಗ ಕೇಳ್ಪಟ್ಟೆ ಅಕ್ವಾ ಕ್ಲೈನ್ ತುಂಬಾ ರೀಸನಬಲ್ ಪ್ರೈಸ್ ಕೊಡ್ತಿದ್ದೀರಾ, ಹಾಗೆ ಸರ್ವಿಸ್ ಎಲ್ಲ ಒಳ್ಳೆ ಬೆಸ್ಟ್ ಅಲ್ಲಿ ಇದೆ. ಸೊ ಇದೇನಿದು ಆಕ್ವಾ ಕ್ಲೈನ್, ಅದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಖಂಡಿತ. ಫಸ್ಟ್ ಆಫ್ ಆಲ್ ನಮಸ್ಕಾರ ಎಲ್ಲರಿಗೂ, ಮಸಾಲಾ ಚಾಯ್ ಮೀಡಿಯಾ ವೀಕ್ಷಕರಿಗೆಲ್ಲ. ಸೊ ಅಕ್ವಾ ಕ್ಲೈನ್ ಅನ್ನೋದು ಏನಪ್ಪಾ, ಇದೊಂದು ಕಾನ್ಸೆಪ್ಟ್ ಅಂದ್ರೆ ಫ್ಯಾಕ್ಟ್ರಿ ಟು ಕಸ್ಟಮರ್. ಅಂದ್ರೆ ಮಧ್ಯದಲ್ಲಿ ಬರೋ ಎಲ್ಲ ಡೀಲರ್ಸು, ಡಿಸ್ಟ್ರಿಬ್ಯೂಟರ್ಸು, ಸಬ್ ಫ್ರಾಂಚೈಸಿ, ಸೂಪರ್ ಸ್ಟಾಕಿಸ್ಟು ಇವ್ರನ್ನೆಲ್ಲ ಎಲಿಮಿನೇಟ್ ಮಾಡಿ ಡೈರೆಕ್ಟ್ ಒಂದು ಫ್ಯಾಕ್ಟರಿಯಿಂದ ಕಸ್ಟಮರ್ಗೆ ಕೊಡುವಂತ ಒಂದು ಕಾನ್ಸೆಪ್ಟ್ ಅಕ್ವಾ ಕ್ಲೈನ್ ಅನ್ನೋ ಒಂದು ಕಾನ್ಸೆಪ್ಟ್. ಈ ನಮ್ಮ ಸ್ಟೋರ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಪ್ಯೂರಿಫೈರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಇರುತ್ತೆ. ಹಾಗೆ ಬೇರೆ ಪ್ಯೂರಿಫೈರ್ಸ್ ಏನಾದ್ರೂ ಇದ್ರೂ ಸಹ ಖಂಡಿತ ಫ್ಯಾಕ್ಟರಿ ಪ್ರೈಸ್ಗೆ ಸರ್ವಿಸ್ ಮಾಡಿಸ್ಕೊಡ್ತೀವಿ. ನಮ್ಮ ಹತ್ರ ಸಿಗದೆ ಇರೋವಂತ ಫಿಲ್ಟರ್ಸ್ ಆಗ್ಲಿ, ಫಿಲ್ಟರ್ ಸ್ಪೇರ್ಸ್ ಆಗ್ಲಿ ಇರೋದೇ ಇಲ್ಲ. ತುಂಬಾ ರೀಸನಬಲ್ ರೇಟು. ಇವಾಗ ಯಾವುದೇ ಐಟಮ್ ಆದ್ರೂ ಈ ಮಧ್ಯವರ್ತಿಗಳು ಯಾವಾಗ ಬರ್ತಾರೋ ಅವಾಗನೇ ಪ್ರೈಸ್ ಜಾಸ್ತಿ ಆಗೋದು. ಇವ್ರು ಹೇಳ್ದಂಗೆ ಫ್ಯಾಕ್ಟ್ರಿ ಟು ಡೈರೆಕ್ಟ್ ಕಸ್ಟಮರ್ ಸಿಗ್ತಾರೆ. ಸೊ ನೀವು ಹೇಳೋ ಪ್ರಕಾರನೇ ಇದು ರೀಸನಬಲ್ ಪ್ರೈಸ್ ಆಗಿರುತ್ತೆ. ಸೊ ತಿಳ್ಕೊಳ್ಳೋಣ ಯಾವ್ಯಾವ ಥರ ಪ್ಯೂರಿಫೈರ್ ಇದೆ, ಏನಿದೆ, ಸ್ಪೆಸಿಫಿಕೇಶನ್ ಏನಿದೆ, ಹಾಗೆ ಸ್ಪೇರ್ ಕೂಡ ಸಿಗುತ್ತೆ ಅಂತ ಅಂದ್ರೆ ಯಾವ ಥರ ಸ್ಪೇರ್ ಇದೆ ಅಂತ ತಿಳ್ಕೊಳ್ಳೋಣ. ಸರ್ ಯಾವ್ಯಾವ ಥರ ಇದಿದೆ ಅಂತ ಪ್ಯೂರಿಫೈರ್ ಅದ್ರ ಬಗ್ಗೆ ತಿಳಿಸ್ಬೋದಾ? ಇಲ್ಲಿ ಬಂದು ಏನಂದ್ರೆ ನಿಮಗೆ ಬೇಸಿಕ್ UF ಗ್ರಾವಿಟಿಯಿಂದ ಹಿಡಿದು RO, UV, UF, ಆಮೇಲೆ ಆಯುರ್ವೇದಿಕ್ ಪ್ಯೂರಿಫೈಯರು, ಕಾಪರ್ ಪ್ಯೂರಿಫೈಯರು, ಆಲ್ಕಲೈನ್ ಪ್ಯೂರಿಫೈಯರು. ಸೊ ಪ್ರತಿಯೊಂದು ಶುದ್ಧ ಕುಡಿಯುವ ನೀರಿಗೆ ಏನೇನು ಬೇಕೋ ಆ ಯಂತ್ರಗಳೆಲ್ಲ ನಮ್ಮ ಹತ್ರ ಸಿಗುತ್ತೆ. ಓಕೆ, ನನಗೆ ಇದರಲ್ಲಿ ಸ್ವಲ್ಪ ಹೈಲೈಟ್ ಅನಿಸಿದೆ ಕಾಪರ್ ಮತ್ತು ಆಯುರ್ವೇದಿಕ್ ಅಂತ ಹೇಳಿದ್ರೆ ಅದೇ ಸ್ವಲ್ಪ ಹೈಲೈಟ್ ಅನಿಸಿದೆ. ಏನಕ್ಕಂದ್ರೆ ಇವಾಗ ಹೆಲ್ತ್ ಅಂದರೆ ಕಾನ್ಷಿಯಸ್ ಆಗಿರೋ ಮಾಡೋ ಸ್ವಲ್ಪ ಆಯುರ್ವೇದಿಕ್ ಕಡೆ ಸ್ವಲ್ಪ ಇದು ಮಾಡ್ತಾರೆ, ಕಾಪರ್ ಅಲ್ಲೇ ಇದರಲ್ಲೇ ಕೂಡ ಇದು ಮಾಡ್ತಾರೆ. ಸೊ ಬನ್ನಿ ಯಾವ್ಯಾವ ಥರ ಇದೆ, ಏನು ಪ್ರೈಸು, ಸರ್ ಇದರಲ್ಲಿ ಆಯುರ್ವೇದಿಕ್ ಆಲ್ಕಲೈನ್ ಕಾಟ್ರೇಜ್ ಬರುತ್ತೆ. ಇದರಲ್ಲಿ ಚಕ್ಕೆ, ಲವಂಗ ಮತ್ತು ಬ್ರಾಹ್ಮಿ, ತುಳಸಿ ಇದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಗ್ರಾನ್ಯೂಲ್ಸ್ ಮಾಡಿ, ಆ ಗ್ರಾನ್ಯೂಲ್ಸಿಂದ ಒಂದು ಕಾಟ್ರೇಜ್ ಮಾಡಿ, ಆ ಕಾಟ್ರೇಜ್ ಫೈನಲ್ ಫಿಲ್ಟ್ರೇಷನ್ ಆಗಿ ವಾಟ್ರು ಟ್ಯಾಂಕಿಗೆ ಬರುತ್ತೆ. ಬರೋದ್ರಿಂದ ಏನಾಗುತ್ತೆ, ಮನುಷ್ಯನಿಗೆ ಬಾಡಿ ಲೆವೆಲ್ಗೆ pH ಲೆವೆಲ್ ಹೆಚ್ಚಾಗುತ್ತೆ ಮತ್ತು ಆಲ್ಕಲೈನ್ ಲೆವೆಲ್ ಇನ್ಕ್ರೀಸ್ ಆಗಿರುತ್ತೆ. ಹೆಲ್ತ್ ವೈಸು ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಇದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಸರ್. ಸರ್ ಇವಾಗ ಹೇಳಿದ್ರೆ ಆಯುರ್ವೇದಿಕ್ ಮೂಲಗಳು ಒಂದಿಷ್ಟು, ಅದು ಎಲ್ಲಿ ಆ್ಯಡ್ ಆಗಿರುತ್ತೆ, ಹೇಗೆ ಏನು ಸರ್? ಅದು ನಮ್ಮ ಈ ಕಾಟ್ರೇಜ್ನಲ್ಲಿ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಗ್ರಾನ್ಯೂಲ್ಸ್ ಮಿಕ್ಸ್ ಆಗಿ ಈ ಕಾಟ್ರೇಜಲ್ಲಿ ಇರುತ್ತೆ ಅದು. ಓಕೆ, ಇಲ್ಲಿ ಯಾವ್ದು ಆ್ಯಡ್ ಆಗಿದೆ ಅಂತೆಲ್ಲ ಇದಾವ? ಇದರಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಬ್ರಾಹ್ಮಿ, ತುಳಸಿ, ಲವಂಗ ಇಷ್ಟು 12 ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಆಡ್ ಆಗಿದೆ ಸರ್. ಹಾಂ ಸರ್. ಸರ್ ಇವಾಗ ನಾನು ಇಲ್ಲಿ ಬಂದು ನಿಂತ್ಕೊಂಡಾಗ ಒಬ್ರು ಬಂದು ಕಸ್ಟಮರ್ ಒಂದು ಕ್ವಶನ್ ರೈಸ್ ಮಾಡಿದ್ರು. ಸೊ ಅದನ್ನು ನಾನು ರೈಸ್ ಮಾಡ್ಬೇಕಂತ ಅನಿಸ್ತಿದೆ. ಓಕೆ ಸರ್. ಅಂದರೆ ಅದು ಫ್ಲೇವರ್ ಇವಾಗ ತಗೊಂಡಿದ್ದು ಫ್ಲೇವರ್ ಅದೇ ವಾಟರ್ ಫ್ಲೇವರ್ ಅದೇ ಬರುತ್ತಾ ಅಂತ ಕೇಳ್ತಾ ಇದ್ರು. ಇಲ್ಲ ಸರ್, ಫ್ಲೇವರ್ ಬರೋದಿಲ್ಲ. ಇದರಲ್ಲಿ ಏನು ಬರುತ್ತೆ ಅಂತಂದರೆ ಇದನ್ನೆಲ್ಲ ನೀರಲ್ಲಿ ಇದರಲ್ಲಿ ಪಾಸ್ ಆಗೋದ್ರಿಂದ ಫ್ಲೇವರ್ ಯಾವುದು ಬರೋದಿಲ್ಲ. ಆಲ್ಕಲೈನ್ ಇದರಲ್ಲಿ ಆಡ್ ಆಗಿ ಬರುತ್ತೆ ಇದರಲ್ಲಿ. ಓಕೆ, ಅಂದರೆ ಇದು ಪ್ಯೂರಿಫೈ ಮಾಡಿ ಕಳಿಸ್ತಾ ಇದೆ, ಬಟ್ ಇದು ಫ್ಲೇವರ್ ಯಾವುದೇ ಫ್ಲೇವರ್ ಬರೋದಿಲ್ಲ ಸರ್ ಅದರಲ್ಲಿ. ನಾರ್ಮಲ್ ವಾಟರ್ ಇರುತ್ತೆ, ನಾರ್ಮಲ್ ವಾಟರ್ ಏನಿದೆ ಅದೇ ವಾಟರ್ ಟೇಸ್ಟ್ ಬರುತ್ತೆ. ಓಕೆ ಸರ್, ಈ ವಾಟರ್ ಕುಡಿಯೋದ್ರಿಂದ ಏನು ಬೆನಿಫಿಟ್? ಹೆಲ್ತ್ಗೆ ಬೆನಿಫಿಟ್. ಈಗ RO ಆದರೆ ROದಲ್ಲಿ ನಮಗೆ ಬೇಕಾಗಿರೋ ಖನಿಜಾಂಶಗಳು ನೀರಲ್ದು ಯಾವುದೂ ಇರೋದಿಲ್ಲ. ಇದು ಹಾಕೋದ್ರಿಂದ ಏನಾಗುತ್ತೆ, ಎಲ್ಲ ಖನಿಜಾಂಶಗಳು ಇದರಲ್ಲಿ ಆಡ್ ಆಗಿ ನಮಗೆ ವಾಟರ್ ಸಿಕ್ಕಬೇಕಾದಂಥ ಎಲ್ಲ ಅಂಶಗಳು ಸಿಕ್ಕತ್ತೆ. ಅದರಿಂದ ಹೆಲ್ತ್ಗೆ ಬೆಟರ್ ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡ್ತೀವಿ. ಇದು ಈಸಿ ಫಿಟ್ಟಿಂಗ್ಸ್ ಇದೆ ಮತ್ತು ಯಾವುದೂ ತೊಂದರೆ ಇಲ್ಲ. ಮತ್ತು ಲಾಕ್ ಮಾಡಿದರೆ ಅದು ಕ್ಲೋಸ್ ಆಗಿಬಿಡುತ್ತೆ ಫುಲ್ಲಿ. ಇದರಲ್ಲಿ ಯಾವುದೇ ಇನ್ಸೆಕ್ಟು, ಇರುವೆ ಆ ಥರದ್ದು ಯಾವುದು ಜಿರಳೆಗಳು ಯಾವುದು ಹೋಗದಿರೋಷ್ಟು ಗ್ಯಾಪ್ ಕ್ಲೋಸ್ ಆಗಿದೆ ಇದರಲ್ಲಿ. ನೋಡ್ಬೋದು ಟೈಟ್ ಇದೆ, ಪ್ರೆಷರಿಂದ ಸ್ವಲ್ಪ ಇದಾಗುತ್ತೆ, ಹಾಗಾಗಿ ಏನು ಅಂತ ಏನು ಹೋಗಲ್ಲ. ಇದರಲ್ಲಿ ಆಟೋಮೆಟಿಕ್ ಇದೆ, ಹೇಗೆ ಸರ್? ಆಟೋಮೆಟಿಕ್ ಇದೆ ಸರ್. ಇದರಲ್ಲಿ ಫ್ಲೋಟ್ ಸ್ವಿಚ್ ಇರುತ್ತೆ. ಒಂದು ಟ್ಯಾಂಕ್ ಫುಲ್ ಆದರೆ ಆಫ್ ಆಗುತ್ತೆ, ಮತ್ತು ಟ್ಯಾಂಕ್ ನೀರು ನಾವು ತೊಗೊಂಡ್ಮೇಲೆ ಮತ್ತೆ ಆಟೋಮೆಟಿಕ್ ಆನ್ ಆಗುತ್ತೆ. ಇದರಲ್ಲಿ ಆಟೋಮೆಟಿಕ್ ಫಿಲ್ ಆಗ್ತಾ ಇರುತ್ತೆ. ಆಟೋಮೆಟಿಕ್ ನಾವು ನೀರು ಡ್ರಾ ಮಾಡಿದಾಗ ಆನ್ ಆಫ್ ಆ್ಯಂಡ್ ಆಗ್ತಾ ಇರ್ತದೆ. ನಮ್ದು ಇನ್ನೂ ಹಲವಾರು ಪ್ರಾಡಕ್ಟ್ಸ್ ಇದೆ. ಇದರಲ್ಲಿ
ಆಲ್ಕ್ಲೈನ್ ಕಾರ್ಟ್ರೇಜ್ ಬರುತ್ತೆ ಇದರಲ್ಲಿ. ಓಕೆ ಇದು ನಮಗೆ 20,000 ಇದನ್ನು ಇದರಲ್ಲೂ ಕೂಡ 50% ಆಫ್ ಇರೋದ್ರಿಂದ ಇದು ನಮಗೆ 12,000 ಕೊಡ್ತಾ ಇದ್ವಿ ನಾವು. ಇದರಲ್ಲಿ ಆಲ್ಕ್ಲೈನ್ ಕಾರ್ಟ್ರೇಜ್ ಬರುತ್ತೆ, ಟಾಪ್ ಎಂಡ್ ಮಾಡಲ್ ಇದು. ಟೋಟಲ್ 12 ಸ್ಟೇಜ್ ಫಿಲ್ಟ್ರೇಷನ್ ಆಗುತ್ತೆ ಇದರಲ್ಲಿ. ಇದು ಆಲ್ಕ್ಲೈನ್ ಕಾರ್ಟ್ರೇಜ್ ಬರುತ್ತೆ. ಇದರಲ್ಲಿ ಕಲರ್ಗಳಿದೆ. ಇದರಲ್ಲಿ ಕಾಪರ್ ಕಾರ್ಟ್ರೇಜ್ ಬರುತ್ತೆ, ಇದು ಕೂಡ 12 ಸ್ಟೇಜ್ ಫಿಲ್ಟ್ರೇಷನ್ ಇದೆ, ಟಾಪ್ ಎಂಡ್ ಮಾಡಲ್ಸು. ಇದೆಲ್ಲವೂ 12,000 ಇದೆ. ಇದರಲ್ಲಿ ಏನಂದ್ರೆ ಇದು UF ಬರುತ್ತೆ ಇದರಲ್ಲಿ. ಕಾವೇರಿ ವಾಟರ್ಗೆ ಆರಾಮ್ಸೆ ಯೂಸ್ ಮಾಡ್ಬೋದು. ಇದು ನಿಮಗೆ ಟೋಟಲಿ 6,000ಗೆ ಸಿಗ್ತಾ ಇದೆ. ಇದು 10,000 to 50% ಆಫರಲ್ಲಿ. ಅದೇ ರೀತಿ ಇದು ಕ್ಯಾಬಿನೆಟು ವೇರಿಯಂಟ್ ಆಗಿದೆ ಇದು. ಈ ಕ್ಯಾಬಿನೆಟಲ್ಲಿ ನಿಮಗೆ 14,000 ಇದೆ. ಇದರಲ್ಲೂ RO UV TTS ಕಂಟ್ರೋಲ್ UPH, ಇದರಲ್ಲೂ 12 ಸ್ಟೇಜಲ್ಲಿ ಫಿಲ್ಟ್ರೇಷನ್ ಇದೆ. ಈ ಥರ ನಮ್ಮದು 6 ವೇರಿಯಂಟಲ್ಲಿ ಇದೆ ಸರ್. ಇವೆಲ್ಲ ಕರೆಂಟ್ ಪ್ಯೂರಿಫೈರ್ ಅಲ್ವಾ? ಎಲ್ಲವೂ ಕರೆಂಟು 24 ವೋಲ್ಟ್ಸ್ DC ವೋಲ್ಟ್ಸ್ನಲ್ಲಿ ಪ್ಯೂರಿಫೈರ್ ಆಗುತ್ತೆ. ಇದೆಲ್ಲ ಕರೆಂಟ್ ಅಂತ ಏನು ತೊಗೊಳ್ಳೋದಿಲ್ಲ, ಮೊಬೈಲ್ ಚಾರ್ಜಾಗಿ ಏನು ತೊಗೊಳುತ್ತೋ ಆ ಥರ ತೊಗೊಳುತ್ತೆ. ಆಟೋಮೆಟಿಕ್ ಆಫ್, ಆಟೋಮೆಟಿಕ್ ಎಲ್ಲವೂ ಆಟೋ ಆಫು, ಆಟೋ ಆನ್ ಇದೆ. ಎಲ್ಲವೂ ಪವರ್ ಆನ್ ಇಂಡಿಕೇಟರ್ ಬರುತ್ತೆ, ಪ್ರೋಸ್ ಇಂಡಿಕೇಟ್ರು ಮತ್ತು ಟ್ಯಾಂಕ್ ಫುಲ್ ಇಂಡಿಕೇಟರ್ ಇದೆ. ಓಕೆ, ಇಂಡಿಕೇಟರ್ ಇದೆ ಅಲ್ವಾ ಇಲ್ಲಿ? ಹಾಂ ಸರ್, ಇಂಡಿಕೇಟರ್ ಕೂಡ ಇದೆ. ಓಕೆ ಓಕೆ ಸರ್, ಇವಾಗ ಕಾಪರ್ ಅಂತ ಮೆನ್ಷನ್ ಮಾಡೋದು, ಅದಕ್ಕೆ ಯೂಸ್ ಮಾಡೋಂಥ ಎಲ್ಲ ಕಾಪರ್ ಇದು ಯೂಸ್ ಮಾಡ್ತಾರೆ ಹೇಗೆ ಸರ್ ಅದಕ್ಕೆ? ಅದರಲ್ಲಿ ಈ ಥರ ಕಾರ್ಟ್ರೇಜ್ ಬರುತ್ತೆ ಇದರಲ್ಲಿ. ಓಕೆ, ಇದರಲ್ಲಿ ಕಾಪರಲ್ಲಿ ಮ್ಯಾಗ್ನೀಷಿಯಮು, ಕ್ಯಾಲ್ಸಿಯಮ್ಮು, ಜಿಂಕು, ಓಕೆ, ಕಾಪರು ಇದೆಲ್ಲ ಆಡಾಗಿ ನಮಗೆ ಲಾಸ್ಟಲ್ಲಿ ಟ್ಯಾಂಕಿಗೆ ಹೋಗೋದ್ರಿಂದ ಮಿನರಲ್ಸ್ ಆಡಾಗಿ ಬರ್ತದೆ ನಮಗೆ. ನೋಡಿ ಇದರೊಳಗೆ ಆ್ಯಡ್ ಮಾಡ್ತಾ ಇದ್ದಾರೆ ಯಾವ್ಯಾವ ಥರ ಇದೆ ಅಂತ ಮಿನರಲ್ಸ್ ಬರೋಂಥದ್ದು ಎಲ್ಲ ಇದೆ. ಸಕಾಲಾಗಿದೆ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಕಾಪರ್ ಲೋಟ, ಕಾಪರ್ ಇಂದು ಚೊಂಬು ಯೂಸ್ ಮಾಡಿರ್ತಾರೆ. ಅಂಥವರಿಗೆ ಪ್ಯೂರಿಫೈರ್ ತಗೊಂಡ್ರೆ ಇನ್ನೂ ಅಡಿಷನಲ್ ಬೆನಿಫಿಟ್ ಅಂತ ಅಂದ್ಕೊಳ್ತೀನಿ. ನೋಡಿ ಎಷ್ಟು ಯೂಸ್ ಮಾಡ್ತಾರೆ, ಸಕ್ಕತ್ತಾಗಿದೆ ಸರ್. ಇವು ಎಲ್ಲದಕ್ಕೂ ಬೇರೆ ಬೇರೆ ಥರದ್ದು ಯೂಸ್ ಮಾಡ್ತಾರೆ ಹೇಗೆ ಸರ್? ಇಲ್ಲ, ಇದು ಕಾಪರ್ಗೆ ಎಲ್ಲ ಒಂದೇ ಥರದ್ದು ಯೂಸ್ ಮಾಡ್ತೀವಿ. ಕಾಪರ್ ಕಾರ್ಟ್ರೇಜ್ ಕಾಪರು. ಆಲ್ಕ್ಲೈನ್ಗೆ ಆಲ್ಟ್ರೈನ್ ಫಿಲ್ಟರ್ ಯೂಸ್ ಮಾಡ್ತೀವಿ. ಇದು ಆಲ್ಕ್ಲೈನ್ ಫಿಲ್ಟರ್. ಇದು ಆಲ್ಕ್ಲೈನ್ ಫಿಲ್ಟರ್. ಹಾಂ, ಆಲ್ಕ್ಲೈನ್. ಇದರಲ್ಲ ಇರೋದು ಏನೇನು ಹೇಗೆ ಸರ್? ಇದರಲ್ಲಿ ಮ್ಯಾಗ್ನೀಷಿಯಮು, ಕ್ಯಾಲ್ಸಿಯಮು, ಜಿಂಕು, ಕಾಪರ್ ಒಂದು ಇರೋಲ್ಲ ಇದರಲ್ಲಿ. ಇನ್ನು ಉಳಿದಿದ್ದು 6 ಇದರಲ್ಲಿ ಬರ್ತದೆ ಇದು. ಓಕೆ, ನೋಡಿ ಇದಕ್ಕೂ ಬೆನಿಫಿಟ್ ಇಷ್ಟೇ. ಇದರಲ್ಲಿ ಇರೋದೆಲ್ಲ ಇದರಲ್ಲಿ ಇರುತ್ತೆ, ಬಟ್ ಇದರಲ್ಲಿ ಕಾಪರ್ ಒಂದು ಅಡಿಷ್ನಲ್ ಇರುತ್ತೆ. ಸೊ ಸಖತ್ ಇದರಲ್ಲಿ ನಿಮಗೆ ವಾಟರ್ ಪ್ಯೂರಿಫೈರ್ ಆಗಿಲ್ಲ, ವಾಟರ್ ಪ್ಯೂರಿಫೈರ್ ಆಗಿ ಫೈನಲ್ ಸ್ಟೇಜಲ್ಲಿ ಟ್ಯಾಂಕಿಗೆ ಹೋಗುತ್ತೆ ಇದರಿಂದ. ಇದು ಎಷ್ಟು ಸ್ಟೆಪ್ಸ್ ಇರುತ್ತೆ ಹೇಗೆ? ಅಂದರೆ ನೀವು ಹೇಳಿದ್ರೆ 12 ಸ್ಟೆಪ್ಸ್ ಅಂದರೆ ಇದೆ 12 ಸ್ಟೆಪ್ಸ್? ಇಲ್ಲ, ಇದು 6 ಸ್ಟೆಪ್ಸ್ ಇದೆ. ಓಕೆ, ಅದಲ್ಲದೆ ಇದ್ರೊಳಗಡೆ 6 ಸ್ಟೆಪ್ಸ್ ಇದೆ. ಓಕೆ, ಹೊರಗಡೆ ಒಂದು ಬರುತ್ತೆ. ಟೋಟಲ್ 12 ಸ್ಟೇಜ್ ಫಿಲ್ಟ್ರೇಷನ್ ಆಗುತ್ತೆ. ಓಕೆ, ಟೋಟಲ್ 12 ಸ್ಟೆಪ್ಸ್ ಇರುತ್ತೆ. ಈ ಥರದ್ದು 2-3 ಇರುತ್ತಲ್ಲ ಒಳಗಡೆ ಆ ಥರ? ಈ ಥರದಲ್ಲಿ ಒಂದೊಂದ್ರಲ್ಲಿ ಒಂದೊಂದು ಇರುತ್ತೆ. ಇದರಲ್ಲಿ 6 ಸ್ಟೆಪ್ಪು. ಮತ್ತು ಅದಲ್ಲದೆ ಸೆಡಿಮೆಂಟು, ಕಾರ್ಬನ್ನು, ಮೆಮ್ರಿನು, ಅದು 5 ಸ್ಟೆಪ್ಪು. ಹೊರಗಡೆ ಒಂದು 0.5 ಮೈಕ್ರಾನ್ ಫಿಲ್ಟರ್ ಬರುತ್ತೆ, ಅದೊಂದು ಸ್ಟೆಪ್ಪು. ಫಸ್ಟ್ ಸ್ಟಾರ್ಟಿಂಗ್ 5 ಮೈಕ್ರಾನ್ ಫಿಲ್ಟರಿಂದ ಬರೋದು ಫಸ್ಟ್ ಸ್ಟೇಜ್ ಫಿಲ್ಟರ್ಸನ್. 12 ಸ್ಟೆಪ್ಸ್ ಬರುತ್ತೆ ಆ ಥರ. ಇದು ಶೈನ್ ವಾಲ್ ಬರುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಎಲ್ಲ ಥರನೂ ನಮ್ಮ ಹತ್ರ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ. ನಿಮಗೆ ರೆಗ್ಯುಲರ್ ಕ್ವಾಲಿಟಿನೂ ಎಲ್ಲ ಥರನೂ ನಮ್ಮ ಹತ್ರ ಇದೆ ಸರ್. ಎಲ್ಲನೂ ಇಲ್ಲೇ ಸಿಗುತ್ತೆ. ಸೊ ನಿಮಗೆ UF ಮೆಮ್ರಿನೂ ಬರುತ್ತೆ ಈ ಥರ. ಸೊ ಇದು ಬಂದು ನಿಮಗೆ ಡಸ್ಟ್ ಎಲ್ಲ ಅವಾಯ್ಡ್ ಮಾಡುತ್ತೆ, ಸ್ಮೆಲ್ಲು ಡಸ್ಟ್ ಆಗಿರಲಿ ಇದರಲ್ಲಿ. ಸೊ ತುಂಬ ಲಕ್ಸುರಿ ಆಗಿದೆ ಸರ್ ಇದು ಪ್ರಾಡಕ್ಟ್. ನೀವು ನೋಡಿದ್ರೆ ತುಂಬ ಖುಷಿ ಆಗ್ತೀರಾ. ಕಸ್ಟಮರು ಒಂದು ಶಾಕ್. ಯಾಕಂದರೆ ಅವ್ರದ್ದು ಕೆಲವ್ರದಲ್ಲಿ ಏನಾಗುತ್ತೆ ಅಂದರೆ ಸರ್ವಿಸಿಗೆ ತೊಗೊಂಬಂದಿರ್ತಾರೆ, ಅವ್ರದಲ್ಲಿ ಸ್ಪೇಸ್ ಇರಲ್ಲ. ಅವ್ರು ಏನು ಅನಿಸುತ್ತೆ ಇವಾಗ ನೋಡಿರ್ತಾರೆ, ಎಲ್ಲೋ ಒಂದು ಯೂಟ್ಯೂಬ್ ಏನೋ ಒಂದು ನೋಡಿರ್ತಾರೆ, ಸೊ ಇದು UV ಒಂದು ಹಾಕ್ಸೋಣ ನಮಗೆ ಅಂತ ಅವ್ರ ಮೈಂಡಲ್ಲಿ ಬಂದ್ಬಿಡುತ್ತೆ ಮೆಮ್ರಿನಲ್ಲಿ. ಸೊ ಅದಲ್ಲಿ ಸ್ಪೇಸ್ ಇರಲ್ಲ. ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ಅವರು ಒಂದು ಬಂದ್ಬಿಟ್ಟು ಅವ್ರದಲ್ಲಿ ದೊಡ್ಡದಾಗಿ ಜಾಗ ಸ್ಪೇಸ್ ಇರಲ್ಲ ಸರ್, ಎಲ್ಲ ದೊಡ್ಡದಾಗಿ ಇರುತ್ತಲ್ಲ. ಸೊ ಅದಲ್ಲಿ ನಾವೇನು ಮಾಡ್ತೀವಿ, ಚಿಕ್ಕದಾಗಿ ನಾವು ಕೊಡ್ತೀವಿ ಸರ್ ಅವ್ರಿಗೆ ಮೆಮ್ರಿನ. ಇದು ಸ್ಮಾಲ್ ಬಿಗ್ ಅಡಿಷ್ನಲ್ ಆಗಿ ನಾವು ಬೇಕಾದ್ರೆ ಅವ್ರಿಗೆ ಆ್ಯಡ್ ಮಾಡ್ಕೊಡ್ತೀವಿ ಸರ್. ನೋಡಿ ಯಾವ ಥರ ಬೆನಿಫಿಟ್ಸ್ ಇದೆ ಅಂತ ಹೇಳ್ಕೊಂಡು ನಿಮ್ಮ ಪ್ಯೂರಿಫೈರ್ ಇಲ್ಲ ಅನ್ನೋ ಪರವಾಗಿಲ್ಲ, ಇಲ್ಲಿ ಬಂದ್ಕೊಂಡು ಅದನ್ನು ಹೌದು ಸರ್ ಆ್ಯಡ್ ಮಾಡ್ಕೊಬೋದು ಅವರು ಸರ್. ಬಯೋಪ್ಲಸ್ಸು, ಕಾರ್ಬನ್ ಫಿಲ್ಟರ್ಸು, ಸೊ ಇದೆಲ್ಲ ತುಂಬ 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 ಅಂದರೆ ತುಂಬ ಚೆನ್ನಾಗಿದೆ ಸರ್. ಹೆಲ್ತಿ ಒಳ್ಳೆ ಅಂತ ತುಂಬ ಹೆಲ್ತಿಗೆ ಎಲ್ಲ ಯೂನಿವರ್ಸಲ್ಲಿ ನಿಮಗೆ ಎಷ್ಟು ಚೆನ್ನಾಗಿದೆ ಫೀಲೇ ನೋಡಿ ನೀವು ಹಿಡಿದಾಗ ಎಷ್ಟು ಚೆನ್ನಾಗಿದೆ. ಇದೇನು ಕೊಕೊನಟ್ ಇದೆಲ್ಲ ಇದು ಹಾಕಿ ಎಲ್ಲ ಏನಿದೆ? ಇದೆಲ್ಲ ಕಮರ್ಷಿಯಲ್ ನಿಮಗೆ ಎಲ್ಲ ಬರುತ್ತೆ ಸರ್. ಕಮರ್ಷಿಯಲ್ ಎಲ್ಲದಕ್ಕೂ ಬರ್ತದೆ ಕೊಕೊನಟ್. ಬೇರೆ ಬೇರೆ ಥರ ಪ್ಯೂರಿಫೈರ್ ಬೇರೆ ಬೇರೆ ಥರ ಏನೇ ಇದಾವಲ್ಲ? ಹಾಂ ಸರ್, ಖಂಡಿತ ಎಲ್ಲದಲ್ಲೂ ನಿಮಗೆ ಈ ಥರ. ಸೊ ಕೆಲವರು ಏನಂತಾರೆ ನಮಗೆ ಇನ್ನೂ ಮಿನರಲ್ ಆ್ಯಡ್ಸ್ ಹಾಕಬೇಕು ಅಂತ. ಸೊ ಇದು ಮಿನರಲ್ ಕಾರ್ಟ್ರೇಜ್ ಆ್ಯಡ್ ನಾವು ಕೊಟ್ಟಿರ್ತೀವಿ ಸರ್. ಬೇರೆದಕ್ಕೆ ಅದರಲ್ಲಿ ಮಿನರಲ್ಸ್ ಇಲ್ಲ ಅಂದರೆ ಆ್ಯಡ್ ಮಾಡಿ ಇದು ಮಿನರಲ್ಸ್ ನಾವು ಆ್ಯಡ್ ಮಾಡಿಕೊಟ್ಟಿರ್ತೀವಿ ಸರ್. ಅದು ನಮ್ಮ ಹತ್ರ ಎಲ್ಲ ಕಲರ್ಸು ಮ್ಯಾಚಿಂಗ್ ನಿಮ್ಗೆ ಯಾವ ಥರ ಬೇಕು, ಬ್ಲ್ಯಾಕು, ವೈಟು, ಓಕೆ, ಎಲ್ಲೂ ಹೋಗಿ ಹುಡ್ಕೊಳಂಗೆ ಇರಲ್ಲ ಸರ್. ಓಕೆ, ಒಂದೇ ಸ್ಟೋರಲ್ಲಿ ಎಲ್ಲ ಎಲ್ಲ ಸ್ಟೋರಲ್ಲಿ ಎಲ್ಲ ಸಿಗುತ್ತೆ. ಹಾಂ, ಗ್ರೇ ಕಲರ್ವರೆಗೂ ಇದೆ ನಿಮಗೆ. ಅದರಲ್ಲಿ ಅದೇ ಸಖತ್ತು ಟ್ರಾನ್ಸ್ಪರೆಂಟ್ ಆಗಿದೆ, ಚೆನ್ನಾಗಿದೆ. ಹೀಗೆ ಏನಾಗಿದೆ ಅಂತ ಗೊತ್ತಾಗುತ್ತೆ ಹೊರಗಡೆನಲ್ಲ? ಹೌದು ಸರ್. ಸೊ ನೀವು ಕಾಣ್ಬೋದು ತುಂಬ ಅಂದರೆ ಪ್ರೀಮಿಯಂ ಕ್ವಾಲಿಟಿ ಇದೆ ಸರ್ ಪೈಪು. ಸೊ ಇದು ಓಪನ್ ಮಾಡಿ ನಿಮಗೆ ತೋರಿಸಿ ನೋಡಿ. ಇದು ಬಂದುಬಿಟ್ಟು ನಿಮಗೆ ಅರೌಂಡ್ ನಿಮಗೆ ಇದಲ್ಲೇ 5 ಮೀಟರ್ಸ್ ಬಂದ್ಬಿಡುತ್ತೆ. ನೋಡೋಕೆ ಕವರ್ ಇಷ್ಟೇ ಚಿಕ್ಕದಾಗಿರುತ್ತೆ. ನಿಮಗೆ 5 ಮೀಟರ್ಸ್ ಪೈಪ್ ಇದ್ದಲ್ಲೇ ಇರುತ್ತೆ ಸರ್.
ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ವಾಟರ್ ಫೋರ್ಸು ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಸರ್ ಇದರಲ್ಲಿ. ಇದು ಎಲ್ಲ ಈ ಕಂಪ್ನಿ ಇದಕ್ಕೂ ಯೂಸ್ ಮಾಡ್ಬೋದು. ಹಾಂ ಖಂಡಿತ ಸರ್, ಎಲ್ಲ ಯಾವ ಕಂಪ್ನಿ ಯಾವ ಬ್ರ್ಯಾಂಡ್ ಆಗಿದ್ರು ನೀವು ಸೊ ಆರಾಮಾಗಿ ನೀವು ಯೂಸ್ ಮಾಡ್ಬೋದು ಸರ್ ಇದಕ್ಕೆ. ಇದೇನಿದು 3 ಸ್ಟೆಪ್ಸ್ ಇದೆ, ಹೇಗೆ ಏನು? ಇದೇನು ಅಂದರೆ ಹಾಟು, ಕೋಲ್ಡು, ನಾರ್ಮಲ್ಲು ವಿತ್ RO ಆಲ್ಕಲೈನ್ ಪ್ಯೂರಿಫೈಯರ್ ಬರುತ್ತೆ. ಒಳಗಡೆ RO ಪ್ಯೂರಿಫಿಕೇಶನ್ ಆಗುತ್ತೆ. ಅದ್ರ ಜೊತೆ ನಿಮ್ಗೆ ಹಾಟ್ ಬೇಕಂದ್ರೆ ಹಾಟು, ಕೋಲ್ಡ್ ಬೇಕಂದ್ರೆ ಕೋಲ್ಡು, ನಾರ್ಮಲ್ ಬೇಕಂದ್ರೆ ನಾರ್ಮಲ್. ಓಕೆ, ಇಷ್ಟೊತ್ತಂಗ ನೋಡಿ ಬರೀ ನಾರ್ಮಲ್ ವಾಟರ್ ಮಾತ್ರ. ಹೌದು. 3 ಸಿಗುತ್ತೆ. ಹೌದು. ನಾರ್ಮಲಾಗಿ ಆಫೀಸ್ಗಳಲ್ಲಿ ಸಾಕಷ್ಟು ಜನ ಕೆಲವ್ರಿಗೆ ಕೋಲ್ಡ್ ಬೇಕು ಅಂತಾರೆ, ಕೆಲವ್ರು ಹಾಟ್ ಬೇಕು ಅಂತಾರೆ. ಸೊ ಈ ಥರದವ್ರಿಗೆಲ್ಲ 3 in 1 ಸಿಸ್ಟಮ್ ಇದು. ಸರ್, ಇದು ಪ್ರೈಸ್ ಎಲ್ಲ ಹೇಗಿದೆ? ಇದು ಪ್ರೈಸು 21,000 rupees ವಿತ್ 1 year ಕಂಪ್ಲೀಟ್ ಗ್ಯಾರಂಟಿ. 21,000. ಹೌದು. ಚೆನ್ನಾಗಿದೆ ನೋಡಕ್ಕೆ, ಅದು ಡಿಸೈನ್ ಹೌದು. ಆ್ಯಂಡ್ ತುಂಬ ಸ್ಲೀಕು ಇಷ್ಟು ಸಿಸ್ಟಮಲ್ಲಿ ಕಂಪ್ಲೀಟು ಒಂದು ಚಿಕ್ಕ ಫ್ರಿಡ್ಜ್ ಥರ ರೆಡಿ ಮಾಡಿಸಿದ್ವಿ. ಇದರಲ್ಲಿ ಫೀಚರ್ಸ್ ಇದೆಲ್ಲ ಏನು ಸರ್ ಇದು? ಇದೆಲ್ಲ ಇದು ನೋಡಿ, ಹೀಟಿಂಗು, ಇದು ಕೂಲಿಂಗು, ಇದು ಡಿಟಾಕ್ಸಿಫಿಕೇಶನ್ ಸಹ ಮಾಡುತ್ತೆ. ಅಂದರೆ ವೆಜಿಟೇಬಲ್ಸ್ ಏನಾದರೂ ತೊಗೊಂಬಂದ್ರೆ ನೀವು ಒಂದು ಚಿಕ್ಕ ಪಾತ್ರೆಯಲ್ಲಿ ಇಟ್ಟರೆ ಆ ಡಿಟಾಕ್ಸಿಫಿಕೇಶನ್ ಅಂತ ಒಂದು ಪೈಪ್ ಬರುತ್ತೆ. ಆ ಪೈಪಲ್ಲಿ ಹಾಕಿದ್ರೆ ಕಂಪ್ಲೀಟಾಗಿ ವಾಶ್ ಮಾಡುತ್ತೆ ವೆಜಿಟೇಬಲ್ಸ್ನೆಲ್ಲ. ಸೊ ಡಿಟಾಕ್ಸಿಫಿಕೇಶನ್ ಆಗುತ್ತೆ. ಇದು TDS ಇನ್ಲೈನ್ TDS, ಅಂದರೆ ವಾಟ್ರಲ್ಲಿ TDS ಲೆವೆಲ್ ಎಷ್ಟಿದೆ ಏನೋ ಅಂತ ನಿಮಗೆ ಆಟೋಮೆಟಿಕ್ಕಾಗಿ ತೋರಿಸ್ಬಿಡುತ್ತೆ. ಇದು ಬಂದು ಟೆಂಪ್ರೇಚರ್ ತೋರಿಸೋದು, ವಾಟ್ರಲ್ಲಿ ಏನು ಟೆಂಪ್ರೇಚರ್ ಅಂತ. ಇದು ಬಂದು ಸೋರ್ಸು, ಟ್ಯಾಂಕ್ಗೆ ನೀರು ಬರ್ತಾ ಇದೆಯಾ ಇಲ್ವಾ ಅಂತ, ಇದು ಟ್ಯಾಂಕ್ ಫುಲ್ ಆಗಿದೆಯಾ ಇಲ್ವಾ ಅಂತ, ಇದು ವಾಟರ್ ಪ್ಯೂರಿಫಿಕೇಶನ್ ಆಗ್ತಾ ಇದೆಯಾ ಇಲ್ವಾ ಅಂತ, ಕಂಪ್ಲೀಟ್ ಸಿಸ್ಟಮ್. ಓಕೆ, ಎಲ್ಲ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಹೌದು. ನಾರ್ಮಲಾಗಿ TDS ಮೀಟರ್ ತೊಗೊಂಡು ಒಂದೊಂದ್ಸರಿ ಚೆಕ್ ಮಾಡೋದಕ್ಕಿಂತ ಈ ಸಿಸ್ಟಮಲ್ಲಾದರೆ ಇನ್ಬಿಲ್ಟ್ ಇದೆ. ಇದೊಂದು ಡಿಫ್ರೆಂಟ್ ಆ್ಯಪಲ್ ಕ್ಯಾಬಿನೆಟ್ ಅಂತ ಕರಿತೇವೆ ನಾವು. ಸೊ ಕೆಲವರೊಂದು ಇದನ್ನು ಲೈಕ್ ಮಾಡ್ತಾರೆ. ಇದೇನು ಅಂದರೆ ಈ ಥರ ಸ್ಲೀಕ್ ಆಗಿದೆ ಮುಂದಗಡೆ, ಬ್ಯಾಕ್ ಸೈಡ್ ನಾರ್ಮಲ್ ಆಗಿದೆ. ಸೊ ಆ ಥರ ಒಂದು ಸಿಸ್ಟಮ್ ಇದು. ಆಮೇಲೆ ನೆಕ್ಸ್ಟ್ ಇದು ಬಂದು ಸ್ಕ್ರೂಲೆಸ್ ಸಿಸ್ಟಮ್ ಅಂತ. ಇದು ಕಂಪ್ಲೀಟ್ ಬಾಡಿ ನೀವು ನೋಡಿದ್ರೆ ಎಲ್ಲೂ ಸ್ಕ್ರೂವೇ ಇರೋದಿಲ್ಲ. ಕಂಪ್ಲೀಟಾಗಿ ಜಸ್ಟ್ ಬುಷಸ್ನ ಓಪನ್ ಮಾಡಿ ಇದು ಮಾಡಿ, ಹೊಸ ಟೆಕ್ನಾಲಜಿ ಇದು. ಸೊ ಇದು ಸ್ಕ್ರೂಲೆಸ್ ಸಿಸ್ಟಮ್. ನಮ್ಮಿದೇನು ಕಂಪ್ಲೀಟ್ ಕಸ್ಟಮೈಸೇಷನ್. ಕಿಚನಲ್ಲಿ ಸಿಂಕ್ ಇರುತ್ತೆ. ಆ ಸಿಂಕ್ ಕೆಳಗಡೆ ವಾಟರ್ ಪ್ಯೂರಿಫೈಯರ್ ಇಟ್ಬಿಡ್ತೀವಿ, ಟ್ಯಾಂಕ್ ಇಟ್ಬಿಡ್ತೀವಿ. ಮೇಲ್ಗಡೆ ಬರೀ ಟ್ಯಾಪ್ ಒಂದೇ ನಿಮಗೆ ಕಾಣಿಸೋದು. ಸೊ ಬರೀ ಟ್ಯಾಪ್ನ ಡ್ರಾ ಮಾಡ್ಕೊಂಡು ಫುಲ್ ಪ್ರೆಷರಲ್ಲೇ ವಾಟರ್ ಬರುತ್ತೆ. ಇದು ನ್ಯೂಮ್ಯಾಟಿಕ್ ಪ್ರೆಷರ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಇಂಪೋರ್ಟೆಡ್ ಟ್ಯಾಂಕ್ ಅದು. ಇದು ನಮ್ಮ ಎಲ್ಲ ಕಂಪ್ಲೀಟ್ ಇಂಡಿಯನ್ ಮೇಡ್. ಅಷ್ಟೇ. ಹೌದು. ನೆಕ್ಸ್ಟ್ ಇದು ಬಾತ್ರೂಮ್ ಸಾಫ್ಟ್ನರು. ಸಾಕಷ್ಟು ಜನ ನೀವೇ ಕೇಳಿರ್ತೀರ, ತಲೆ ಕೂದಲು ಉದುರ್ತಾ ಇದೆ, ಆಮೇಲೆ ಫೇಸ್ ಎಲ್ಲ ಪಿಂಪಲ್ಸು ಅದು ಇದೆಲ್ಲ ಜಾಸ್ತಿ ಬಂದು. ಇದೇನಕ್ಕೆ ಬರುತ್ತೆ ಅಂದರೆ ವಾಟ್ರಲ್ಲಿ ಮ್ಯಾಗ್ನೀಷಿಯಂ ಕಾರ್ಬೊನೇಟ್, ಕ್ಯಾಲ್ಶಿಯಂ ಕಾರ್ಬೊನೇಟ್ ಅಂತ ಇರುತ್ತೆ. ಅದು ಟೋಟಲ್ ಹಾರ್ಡ್ನೆಸ್ ಅಂತ ಕರಿತೀವಿ. ಆ ಒಂದು ಇದರಿಂದನೇ ಇದೆಲ್ಲ ಬರೋದು. ಇದು ಟೆಂಪ್ರರಿ ಸೊಲ್ಯೂಷನ್. ಒಂದು ಗೀಸರ್ ಇರುತ್ತೆ, ಒಂದು ಸರಿ ರೀಚಾರ್ಜ್ ಮಾಡಿದ್ರೆ 350 ಲೀಟ್ರ್ ನೀವು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಮೇಲ್ಗಡೆ ಜಸ್ಟ್ ಇದನ್ನು ತೆಗೆದುಬಿಟ್ಟು ಟ್ಯಾಂಕ್ ಥರ ಕೊಟ್ಟಿರ್ತೀವಿ. ಜಸ್ಟ್ ಅಂತ ತೆಗೆದು ಇದ್ರೊಳಗಡೆ ಸಾಲ್ಟ್ ಹಾಕಿದ್ರೆ ರೀಜನ್ರೇಷನ್ ಆಗುತ್ತೆ. ಮತ್ತೆ 350 ಲೀಟ್ರ್ ಬರುತ್ತೆ. 350 ಹೌದು. ಇದು ಗೀಸರಿಗೆ ಮಾತ್ರ ಬರೀ ಇದಕ್ಕೆ ವಾಲಿ ಕೂಡ ಇದು ಮಾಡ್ಕೋಬೋದಾ ಹೇಗೆ? ನಾರ್ಮಲ್ ಆಗಿ ಗೀಸರ್ಗೆ ನಾವು ಇದನ್ನ ಕನೆಕ್ಟ್ ಮಾಡ್ತೀವಿ. ನಿಮಗೆ ಸ್ಟೋರೇಜ್ ಟ್ಯಾಂಕ್ ಇಲ್ಲಿ ಬರುತ್ತೆ, ಫಿಲ್ಟರ್ ನಿಮಗೆ ಎಲ್ಲ ಕೆಳಗಡೆ ಬರುತ್ತೆ ಸರ್. ಅದೆಲ್ಲ 100 ಲೀಟರ್ಸ್ ಬರುತ್ತೆ ನಿಮಗೆ ಟೋಟಲ್. ಎಲ್ಲ ನಾವು ಇದನ್ನ ಕಸ್ಟಮೈಸ್ ಮಾಡ್ಕೊಡ್ತೀವಿ ಸರ್ ನಿಮಗೆ. ಸೊ ಇದರಲ್ಲಿ ನಿಮಗೆ 25 LPH ಇಂದ ಹಿಡಿದು 50 LPH, 100 LPH ಎಲ್ಲ ಬರುತ್ತೆ ಸರ್ ನಿಮಗೆ ಇದರಲ್ಲಿ. ಇದು ನೆಕ್ಸ್ಟ್ ಇನ್ನು ಕಮರ್ಷಿಯಲ್ ಪ್ಯೂರಿಫೈಯರ್ಸು, ಚಿಕ್ಕ ಹೋಟೆಲ್ಸು, ರೆಸ್ಟೋರೆಂಟ್ಸು, ಆಫೀಸ್ಗಳು, ಇದಕ್ಕೆಲ್ಲ ಇದು ಇದಾಗುತ್ತೆ. ಪರ್ ಅವರ್ 25 ಲೀಟರ್ಸ್ ಫಿಲ್ಟರ್ ಆಗುತ್ತೆ. 50 ಲೀಟರ್ಸ್ ಇದೆ, 100 ಲೀಟರ್ಸ್ ಇದೆ. ಸೊ ಈ ಥರ ಬೇಸ್ಡ್ ಆನ್ ದ ಅಪ್ಲಿಕೇಶನ್ ಆ್ಯಂಡ್ ರಿಕ್ವೈರ್ಮೆಂಟ್ ನಾವು ಕಸ್ಟಮೈಸ್ ಮಾಡಿ ಕೊಡ್ತೇವೆ ಕಸ್ಟಮರ್ಸ್ಗೆ. ಹೌದು. ಇದು ಗ್ರಾವಿಟಿ ಪ್ಯೂರಿಫೈರು. ಎಷ್ಟೋ ಜನ ಇದು ಕರೆಂಟು ಪ್ರಾಬ್ಲಮ್ ಇರುತ್ತೆ, ಅಥವಾ ನಮಗೆ ವೇಸ್ಟ್ ವಾಟ್ರ್ ಬೇಡ ಅಂತ ಹೇಳ್ತಾರೆ. ನಮಗೆ ಸಿಂಪಲ್ ಆಗಿರ್ಬೇಕು, ಕಾವೇರಿ ನೀರು ಬರ್ತದೆ, ಬರೀ ಬೇಸಿಕ್ ಫಿಲ್ಟ್ರೇಷನ್ ಆಗಬೇಕು ಅಂದರೆ ಇದು ಜಸ್ಟ್ ನಾರ್ಮಲಾಗಿ ಮೇಲೆ ನೀವು ಮ್ಯಾನ್ಯಲಾಗಿ ಹಾಕೋಬೋದು, ಕೆಳಗಡೆ ನೀರು ಬರುತ್ತೆ. ಸೊ ಜಸ್ಟ್ ಟ್ಯಾಪ್ನ ಇದು ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಬೇಸಿಕ್ ವಾಟರ್ ಪ್ಯೂರಿಫೈರ್. ಯಾವುದೇ ವಾಟರ್ ಫಿಲ್ಟರ್ ತೊಗೊಂಬಂದ್ರೂ ಎಲ್ಲ ಕಂಪನಿ ವಾಟರ್ ಫಿಲ್ಟರ್ಸು ಸಹ ನಮ್ಮದೆಲ್ಲ ಯೂನಿವರ್ಸಲ್ ಪ್ರಾಡಕ್ಟು, ಹಾಗೆ ಸರ್ಟಿಫೈಡ್ ಪ್ರಾಡಕ್ಟು. ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂದರೆ, ನೀವು ಹೊರಗಡೆ 5,000 6,000 ನೀವು ಒಂದು ಫಿಲ್ಟರ್ ಸರ್ವಿಸ್ ಮಾಡಬೇಕಾದ್ರೆ ಚಾರ್ಜ್ ಮಾಡ್ತಾರೆ. ಅದೇ ನೀವು ನಮ್ಮ ಸ್ಟೋರ್ಗೆ ಎತ್ಕೊಂಬಂದರೆ ಬರೀ ಒಂದು 1,200 ರೂಪಾಯಿಗೆಲ್ಲ ಆಗೋಗುತ್ತೆ. ಅವ್ರ ಮುಂದೆನೇ ಎಲ್ಲಿ ಓಪನ್ ಮಾಡಿಬಿಟ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಇದು ಸ್ಟೆಪ್ ಬೈ ಇದು ಹೋಗಿದೆ ನೋಡಿ ಸರ್, ಇದರಿಂದನೇ ಮೂವ್ ಆಗ್ತಾ ಇಲ್ಲ ಅಂತ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಅದನ್ನು ಅವ್ರ ಮುಂದೆನೇ ತೆಗೆದುಬಿಟ್ಟು ಅವ್ರ ಮುಂದೆ ಹಾಕ್ಬಿಟ್ಟು ನೀಟಾಗಿ ಕ್ಲೀನಾಗಿ ನಾವು ಆಲ್ರೆಡಿ ಬ್ರಷು ಎಲ್ಲ ಇಟ್ಕೊಂಡಿದ್ದೀವಿ. ಫುಲ್ಲು ಅವ್ರು ಏನು ಮಾಡಲ್ಲ, ಬರ್ತಾರೆ ಬರೀ ಏನು ಸ್ಪಾಟ್ ಇದೆ ಅದು ತೆಗಿತಾರೆ, ಹಾಕ್ತಾರೆ, ಹೋಗ್ತಾರೆ. ನಾವು ಹಂಗೆ ಕಂಪ್ಲೀಟು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು
ನೀಟಾಗಿ ಟ್ಯಾಂಕ್ ವಾಶ್ ಮಾಡಿಬಿಟ್ಟು ಏನಿದೆ ಎಲ್ಲ ನೀಟಾಗಿ ಕೊಡ್ತೀವಿ. ಇದು ನೋಡಿ ಸರ್, ಇದು 10 ವರ್ಷದ ಇದು ಸಿಸ್ಟಮ್ ಇದು ಅವ್ರು ತಂದಿದ್ದು ಎಲ್ಲ ಹಾಳಾಗಿತ್ತು ಫುಲ್ ಕಂಪ್ಲೀಟ್ ಆಗಿ. ಎಲ್ಲ ನಮ್ಮ ಸ್ಪಾಟ್ ಹಾಕಿದ್ವಿ. ನಮ್ದು ಅಕ್ವಾಕ್ಲೈನ್ ಬ್ರ್ಯಾಂಡಲ್ಲಿ ಮೋಟ್ರು, SMP ಸೆಟಿಮೆಂಟು, ಕಾರ್ಬನು, ಮೆಮ್ರಿನ್, SV, ಫ್ಲೋಟು, ಇನ್ವಾ ಸರ್ ಟ್ಯಾಪ್ನು ಫ್ರೀಯಲ್ಲೇ ಹಾಕ್ಕೊಟ್ಟಿದ್ವಿ. ಈ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ನೀಟಾಗಿ 10-20 ವರ್ಷ ತನಕ ಡ್ರಮ್ ಕೆಟ್ಟೇ ಹೋಗಲ್ಲ. ಆ ಥರ ಸ್ಟಾಪ್ ಮಾಡಿ. ಇದು ಒಳಗಡೆ ಎಲ್ಲ ಚೇಂಜ್ ಮಾಡ್ತಾರೆ. ಒಳಗಡೆ ಯಾವಾಗ ಚೇಂಜ್ ಮಾಡಬೇಕು. ಇದರಲ್ಲಿ ಬೌಲ್ಸ್ ಇರುತ್ತೆ, ಇದನ್ನು ಅವಾಗ ಚೇಂಜ್ ಮಾಡಬೇಕು. ಚೇಂಜ್ ಮಾಡ್ತೀವಿ ಇದನ್ನು ಒಳಗಡೆ ಒನ್ ಟೈಮ್ ಚೇಂಜ್ ಮಾಡಿಬಿಟ್ಟು ಇದನ್ನು ಡಸ್ಟ್ ಆದಾಗ ಇದು ಟ್ರಾನ್ಸ್ಫಾರ್ಮ್ ಇದೆ, ನಿಮಗೆ ಗೊತ್ತಾಗುತ್ತೆ ಸ್ಕೇಲ್ ಆಗಿದ್ದು. ಇದು ಸ್ಕೇಲ್ ಆದಾಗ ಇದು ಚೇಂಜ್ ಮಾಡಿಬಿಟ್ರೆ ಆಯಿತು. ಸರ್ವಿಸ್ ಬಗ್ಗೆ ಹೇಳ್ತೀವಿ. ಈಗ ಟೇಸ್ಟ್ ಬಗ್ಗೆ ನಮ್ಮದಲ್ಲಿ ಕಾಪರ್ ಇದೆ, ಆಲ್ಕಲೈನ್ ಇದೆ. ನಾವು ನ್ಯೂ ಆಗಿ ಲಾಂಚ್ 2024 ಲಾಂಚ್ ಮಾಡಿದ್ದು ಆಯುರ್ವೇದಿಕ್ಕೂ ಇದೆ. ಇದರಲ್ಲಿ ನಿಮಗೆ TDS ಚೆಕ್ ಮಾಡೋದು ತೋರಿಸ್ತದೆ. ಇದು ನೋಡಿ ಸರ್, ನಾರ್ಮಲು ಬೋರ್ ವಾಟರ್. ಇದು ಬೋರ್ ವಾಟ್ರಲ್ಲಿ ಮಿನಿಮಮ್ ನಮಗೆ 100 ಒಳಗಡೆ ಇರಬೇಕು ಕುಡಿಯೋ ನೀರು. ಮತ್ತು 5 ಮೇಲೆ ಇರಬೇಕು, ಮ್ಯಾಕ್ಸಿಮಮ್ 5 ಮೇಲೆ ಇರಬೇಕು. 100 ಒಳಗೆ ಕ್ಲಚ್ ವಾಟಿಂಗ್ ಎಷ್ಟಾದರೂ ನಡೆಯುತ್ತೆ. ಈಗ ನೋಡಿ ಸರ್, ಕಾವೇರಿ ವಾಟರ್ ಇದ್ದರೆ ನಾವು ಪ್ರೊವೈಡ್ ಮಾಡೋದು ಆಲ್ಕಲೈನ್ ಪ್ರೊವೈಡ್ ಮಾಡ್ತಿದ್ವಿ. ಈಗ 2024 ನಮ್ಮದೇ ನ್ಯೂ ಲಾಂಚ್ ಮಾಡಿದ್ವಿ ಆಯುರ್ವೇದಿಕ್ಕು, ಅದನ್ನು ಮಾಡ್ತೀವಿ. ಈಗ ನೋಡಿ ಸರ್, ಇದು ನಮ್ಮದು ಆಯುರ್ವೇದಿಕ್ದು TDS, ಆಲ್ಕಲೈನ್ TDS ನೋಡಿ ಸರ್ 82 ಇದೆ. ತುಂಬ ಒಳ್ಳೆ ನೀರು. ಇದರಲ್ಲೇ ಇದು ಹಾರ್ಡ್ನೆಸ್ ಇರುತ್ತೆ, ಸಾಲ್ಟ್ ಕಂಟೈನ್ ಇರುತ್ತೆ. ಸಾಲ್ಟ್ ಕಂಟೈನಲ್ಲಿ 100 ಒಳಗಡೆ ಇರಬೇಕು ನಮಗೆ. ಓಕೆನಾ? ಇದು ಸಾಲ್ಟ್ ಕಂಟೈನ್ ಎಲ್ಲ ರಿಮೂವ್ ಮಾಡಿಬಿಟ್ಟು ನಮ್ಮ RO ವಾಟರ್ ಏನು ಮಾಡಿದೆ, ಬರೀ 27 ಕೊಟ್ಟಿದೆ. 27ನ ನಮ್ಮ ಆಲ್ಕಲೈನ್ ಏನು ಕೊಟ್ಟಿದೆ, 87 ಕೊಟ್ಟಿದೆ. ಅದೇ ನಮ್ಮ ಆಯುರ್ವೇದಿಕ್ಕು 677 ಕೊಟ್ಟಿದೆ. ಅಂದರೆ ಇಷ್ಟು ಮಿನರಲ್ಸ್ನ ಆ್ಯಡ್ ಮಾಡಿ ಕೊಟ್ಟಿದೆ. ಮಿನರಲ್ಸ್ ಬೇರೆ, ಹಾರ್ಡ್ನೆಸ್ ಬೇರೆ. ಇದು ಆಲ್ಕಲೈನು, ಇದು ಆಯುರ್ವೇದಿಕ್ಕು, ಇದು ಕಾಪರು. ಈ ಕಾಪರ್ ವಾಟರ್ ನೋಡಿ ಎಷ್ಟಿರುತ್ತೆ, ನಮ್ಮದು 22 ಇದೆ. ಕಾಪರ್ ವಾಟರ್ ಅಂದರೆ ನಮಗೆ ಟೇಸ್ಟ್ ಕೊಡೋದು. ಆಲ್ಕಲೈನ್ ಕೊಡಬೇಕು, ಅದಕ್ಕಿಂತ ಬೆಸ್ಟು ಇನ್ನು ನಮ್ಮದು ಆಯುರ್ವೇದಿಕ್ ಕೊಟ್ಟರೆ ಇನ್ನೂ ಸೂಪರ್ ಇರುತ್ತೆ. ಕಾವೇರಿ ವಿತ್ ಬೋರ್ ಎರಡು ಮಿಕ್ಸ್ ಇದೆ. ಇದು ಎಷ್ಟಿದೆ ಅಂತ ಚೆಕ್ ಮಾಡೋಣ. ನೋಡಿ ಸರ್, ಇದು ಬರೀ 00 ಇದೆ, 368 ಇದೆ ಸರಿನಾ. 360 ಇದ್ದಿದ್ದು ನಮ್ಮ ಕಾಪರ್ ಮಿಷಿನು. ಇದನ್ನು ಎಷ್ಟಕ್ಕೆ ತಂದಿದೆ ನೋಡೋಣ. ನೋಡಿ ಸರ್, 00 ಇದೆ. ಟಬ್ ಮಾಡ್ತೀನಿ ಸೇಮ್ ಆಗಿ 24 024 24ಗೆ ಬಂದಿದೆ. 68 ಇದ್ದಿದ್ದು 24ಗೆ ಬಂದಿದೆ. ಇಷ್ಟು ಪ್ಯೂರಿಫೈ ಮಾಡಿದೆ. ವೈರಸ್, ಡಸ್ಟ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಇಷ್ಟು ನಮಗೆ ತಂದುಕೊಟ್ಟಿದೆ. ಏನೇ ಫಿಲ್ಟರ್ಸ್ ಇಲ್ಲಿ ಪ್ರತಿಯೊಂದು ಸರ್ಟಿಫಿಕೇಶನ್ಸು ಕಂಪಲ್ಸರಿ ಇರುತ್ತೆ. ಆಮೇಲೆ ಕೆಲವೊಂದು ದೊಡ್ಡ ದೊಡ್ಡ ಕಂಪನಿಗೆ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತಾರೋ ಅವರೇ ನಮಗೂ ಸಹ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತಾರೆ. ಇದ್ರಲ್ಲಿ ಪ್ರೀಮಿಯಂ ಫಿಲ್ಟರ್ಸ್ ಪ್ರಾಡಕ್ಟ್ ಸಹ ಇದೆ. ಅಂದರೆ ಫಾರ್ ಎಕ್ಸಾಂಪಲ್ ಇದೊಂದು ಪ್ರಾಡಕ್ಟ್ ತೋರಿಸ್ತೀನಿ ನೋಡಿ. ಈ ಒಂದು ಪ್ರಾಡಕ್ಟ್ ನೀವು ಸರ್ಟಿಫಿಕೇಷನ್ ನೋಡಿದ್ರೆ ಕಂಪ್ಲೀಟು ನೀವು ನೋಡಿ ಎಷ್ಟು ಸರ್ಟಿಫಿಕೇಷನ್ಸ್ ಇದೆ ನೋಡಿ, ಇನ್ಕ್ಲೂಡಿಂಗ್ USFDA ಸರ್ಟಿಫಿಕೇಷನಿಂದ ಹಿಡಿದು ಪ್ರತಿಯೊಂದು ಸರ್ಟಿಫಿಕೇಷನ್ ಸಹ ಇದೆ. ಇವಾಗ ನೋಡಿ ಫುಡ್ಡಿಗೆಲ್ಲ ಯಾವ್ಯಾವ ಸರ್ಟಿಫೈಡ್ ಆಗುತ್ತೆ, FSSAI ಕಂಪ್ಲೀಟ್ ಎಲ್ಲದೂ ಇದೆ. ಇಷ್ಟೊಂದು ಸರ್ಟಿಫಿಕೇಷನ್ಸು ಇರೋವಂಥ ಕೆಲವೊಂದು ಪ್ರಾಡಕ್ಟ್ಸ್ ಅಂದರೆ ಇವೇ ಆಗಿರುತ್ತೆ. ಪ್ರೆಸೆಂಟ್ ಪ್ರೈಸಲ್ಲಿ ನಾವು ಕೊಡ್ತಾ ಇದ್ದೀವಿ. ಇದು ನಾವು ಹೇಗೆ ಕೊಡ್ತೀವಿ ಅಂದರೆ ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ಕಸ್ಟಮರ್ಗೆ ಬರೋದ್ರಿಂದ ಸೊ ನೀವು 5-6 ಸಾವಿರ ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಬರೋದಿಲ್ಲ. ಬರೀ 1000ದಿಂದ 1200 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು. ನೋಡಿ, ವರ್ಷಕ್ಕೆ 1000ದಿಂದ 1200 ಅಷ್ಟೇ ವಾಟರ್ ಪ್ಯೂರಿಫೈರಿಗೆ, ಬೇರೆ ಏನೂ ಖರ್ಚು ಇರಲ್ಲ. ಅಷ್ಟೊಂದು ಮುಗ್ದೇ ಬಿಡುತ್ತೆ. ಸರ್ ಸರ್ ಇವಾಗ ಮತ್ತೊಂದೇನಂದರೆ ವಿಡಿಯೋ ನೋಡ್ತಿದ್ದವರು ಇವಾಗ ಎಲ್ಲಿ ಬಂದು ತಗೊಬೇಕು, ಇದು ಬರೀ ಬ್ಯಾಂಗ್ಳೂರ್ ಮಾತ್ರ ಅವೈಲಬಲ್ ಇದೆ, ಬೇರೆ ಕಡೆ ಹೊರಗಡೆ ಇದೆ ಹೇಗೆ? ನಮ್ಮ ಲೊಕೇಶನ್ ನವರಂಗ್ ಥಿಯೇಟ್ರಿಂದ ಜಸ್ಟ್ 2ನೇ ಬಿಲ್ಡಿಂಗು ಟುವರ್ಡ್ಸ್ ಮಲ್ಲೇಶ್ವರಂ ಕಡೆಗೆ ಮೈನ್ ರೋಡಲ್ಲೇ ಇದೆ. ತುಂಬ ದೊಡ್ಡ ಕೌಂಟ್ರು. ಸೊ ಇಲ್ಲಿಗೆ ನೀವು ಬರ್ಬೋದು. ಆಮೇಲೆ ನೀವು ಅಮೆಝಾನು, ಫ್ಲಿಪ್ಕಾರ್ಟು, ಮೀಶೋ ಇದರಲ್ಲೆಲ್ಲ ರಿಜಿಸ್ಟರ್ ಆಗಿದೆ. ನಮ್ಮದೇ ಓನ್ ವೆಬ್ಸೈಟು, ಮೊಬೈಲ್ ಆ್ಯಪು ಎಲ್ಲ ಇದೆ. ನೀವು ಅದರಲ್ಲಿ ಬೇಕಂದ್ರೆ ಆಲ್ ಓವರ್ ಇಂಡಿಯಾ ಬೇಕಂದ್ರೆ ಪರ್ಚೇಸ್ ಮಾಡ್ಬೋದು. ಓಕೆ ಸರ್, ಇವಾಗ ಪರ್ಚೇಸ್ ಮಾಡ್ತಾರೆ, ಸರ್ವಿಸಿನ ವಿಷಯ ಎಲ್ಲ ಬಂದರೆ ಯಾವ ಥರ ಸರ್? ಸರ್ ಸರ್ವಿಸ್ ಅಂದರೆ ನಮ್ಮದು ಇನ್ಸ್ಟೋರು ಇದೆ. ಆಮೇಲೆ ಕಸ್ಟಮರ್ ಲೊಕೇಶನ್ ಕೊಟ್ಟರೆ ನಾವು ಕಸ್ಟಮರ್ ಪ್ಲೇಸ್ಗೆ ಹೋಗ್ಬಿಟ್ಟು ಕ್ಲೀನಾಗಿ ಸರ್ವಿಸ್ ಮಾಡಿ ಕೊಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸ್ಟೋರಲ್ಲಿರೋ ವಾಟರ್ ಪ್ಯೂರಿಫೈರು ಎಲ್ಲ ಸಖತ್ ಇಷ್ಟ ಆಯಿತು. ಏನಕ್ಕಂದರೆ ಒಳ್ಳೆ ಪ್ರೈಸು, ಹಾಗೆ ಒಳ್ಳೆ ಸ್ಪೆಸಿಫಿಕೇಷನ್ ಒಟ್ಟಿಗೆ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿನ ಸ್ಟೋರ್ ಮತ್ತೊಂದು ಏನು ವಿಶೇಷತೆ ಅಂದರೆ ಅವ್ರು ಹೇಳ್ದಂಗೆ ಫ್ಯಾಕ್ಟ್ರಿ ಪ್ರೈಸಲ್ಲಿ ಕೊಡ್ತಾಯಿದ್ದಾರೆ. ಹಾಗೆ ಪ್ರತಿಯೊಂದು ಸ್ಪೇರ್ ಪಾರ್ಟ್ ಕೂಡ ಸಿಗುತ್ತೆ, ಯಾವ ಪ್ಯೂರಿಫೈರ್ ಕೂಡ ಯೂಸ್ ಮಾಡ್ಕೊಬೋದು. ನಿಮಗೆ ಈ ವಿಡಿಯೋ ನೋಡಿ ಇಲ್ಲಿ ಬಂದು ಪ್ಯೂರಿಫೈರ್ ತೊಗೊಬೇಕು ಅಥವಾ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ನ ಪ್ರತಿಯೊಂದನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವ್ರಿಗೆ ಕಾಲ್ ಮಾಡಿ ಡೀಟೇಲ್ಸ್ನ ತಗೊಳ್ಳಿ, ಬೇಕಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.